ಇಲ್ಲ, ನಾವ್ ಅತ್ತೆ ಮನೇಲಿ ಫಸ್ಟ್ ಟೈಮ್ ಬಿರಿಯಾನಿ ಮಾಡ್ತಾ ಇರೋದು. ಫುಲ್ ಬೆಳ್ಳುಳ್ಳಿ ಬಿರಿಯಾನಿ ಮಾಡ್ತಾ ಇದೀವಿ ನಾವ್ ಇವತ್ತು. ಅಯ್ಯೋ, ಒಂದೇ ಸೆಕೆಂಡ್ಗೆ ಬೆವ್ರು ಬಂದ್ಬಿಡ್ತಲ್ಲ. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್ ರಾಜೇಶ್ ಕೋಡೆ ಅಂಡ್ ಲಕ್ಷ್ಮಿ. ಇವತ್ತು ಸಂಡೇ, ಅಡುಗೆ ಮಾಡಬೇಕು. ಇವತ್ತು ನಮ್ಮ ಹಸ್ಬೆಂಡ್ ಏನ್ ತಿಂತಾರೆ, ಊಟಕ್ಕೆ ಏನ್ ಬೇಕು ಅಂತ ಕೇಳೋಣ ಬನ್ನಿ. ಮೊಬೈಲ್ ನೋಡ್ಕೊಂಡು ಕೂತಿದ್ದಾರೆ ಲೆಥಾರ್ಜಿಕ್ ಆಗಿ. ಕೇಳೋಣ ಏನ್ ತಿಂತಾರೆ ಅಂತ. ಏನ್ ತಿಂತೀರಾ ನನ್ ಗಂಡ, ಏನ್ ತಿಂತೀರಾ ಇವತ್ತು ಮಧ್ಯಾಹ್ನ ಊಟಕ್ಕೆ? RCB ಬಗ್ಗೆ ರಾತ್ರಿ ಯೋಚನೆ ಮಾಡೋಣ, ಫಸ್ಟ್ ಹೊಟ್ಟೆ ಬಗ್ಗೆ ಯೋಚನೆ ಮಾಡೋಣ. ಬಿರಿಯಾನಿ ತಿಂದ್ಮೇಲೆ RCB ಮ್ಯಾಚ್ ನೋಡೋಣ, ಎಲ್ಲ ನೋಡೋಣ. ಏನ್ ತಿನ್ನೋಣ? ಏನ್ ಮಾಡ್ತೀರಾ? ಏನ್ ಮಾಡೋಣ? ಸಂಡೇ ಚಿಕನ್ ಇದೆ, ಏನ್ ಮಾಡೋಣ? ಏನ್ ಮಾಡ್ಲಿ? ಏನ್ ತಿಂತೀರಾ? ಮಲ್ಲಿಕಾ ಬಿರಿಯಾನಿ ಬೇಕು. ಹೋಗೋಣ. ಎಲ್ಲಿಗೆ? ತಿನ್ನಕ್ಕೆ. ಇಷ್ಟೊತ್ತಲ್ಲ ಏನೋ ಮಾಡ್ತೀನಿ ಅಂದ್ರಲ್ಲ, ಮಾಡಿ. ಮಲ್ಲಿಕಾ ಬಿರಿಯಾನಿ ಲಾಸ್ಟ್ ವೀಕ್ ತಿಂದೆ, ಸೂಪರ್ ಆಗಿತ್ತು. ಹೌದಾ? ಅದೇ ರೆಸಿಪಿನ ಕಾಪಿ ಮಾಡ್ಬಿಟ್ಟು. ಎಲ್ಲಿದೆ ಕಾಪಿ ಮಾಡಕ್ಕೆ? ಯೂಟ್ಯೂಬ್ ಅಲ್ಲಿ ಇದೆಯಾ? ಗೊತ್ತಾಗ್ಲಿ ರೆಸಿಪಿ ಹೆಂಗ್ ಮಾಡೋದು ಅಂತ. 100%? 200%. ಓಕೆ, ಇವತ್ತು ನಮ್ಮ ವೈಫ್ ಮಲ್ಲಿಕಾ ಬಿರಿಯಾನಿ ಮಾಡ್ಕೊಡ್ತಾರಂತೆ. ಹೆಂಗಿರುತ್ತೆ ತಿಂದ್ ನೋಡೋಣ. ಬಟ್ ಆದ್ರೆ ಒಂದ್ ಕಂಡೀಷನ್ ಇದೆ. ಮಲ್ಲಿಕಾ ಬಿರಿಯಾನಿನ ನಾನು ಒಬ್ಳೆ ಮಾಡಕ್ ಆಗಲ್ಲ. ಹೋಗ್ಲಿ, ನಮ್ಮ ಅಮ್ಮನ್ ಕರ್ಕೊಳ್ಳಿ. ಇಲ್ಲ, ನೀವ್ ಮಮ್ಮಿಗ್ ಸುಸ್ತಾಗ್ ಹೋಗಿದೆ. ಮತ್ತೆ ಇನ್ಯಾರು? ಗಂಡ ಹೆಂಡತಿ ಸೇರ್ಕೊಂಡು ಬಿರಿಯಾನಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಎಲ್ಲೋ ಒಂದ್ ಕಡೆ ಓದಿದ್ದೆ. ನಾವು ನೆಮ್ಮದಿಯಾಗಿ ಕೂತ್ಕೊಳ್ಳೋದು ಹೆಂಗಸರಿಗೆ ಇಷ್ಟ. ಅಲ್ಲ, RCB ಮ್ಯಾಚ್ 3 o'clock ಅಲ್ವಾ, ಅಷ್ಟಲ್ಲಿ ಹೆಲ್ಪ್ ಮಾಡ್ಬೋದು ತಾನೆ. ಹೆಂಗಸರಿಗೆ ಇಷ್ಟ ಇಲ್ಲ. ನಾನು ಮ್ಯಾಚ್ ಇರೋದು 3 ಗಂಟೆಗೆ, ಅಷ್ಟಲ್ಲಿ ಬಿರಿಯಾನಿ ತಿನ್ಕೊಂಡು ಇಬ್ರು ಒಟ್ಟಿಗೆ ಮ್ಯಾಚ್ ನೋಡೋಣ. ನನ್ ಜೊತೆ ಮ್ಯಾಚ್ ನೋಡಕ್ ಇಷ್ಟ ಇಲ್ವಾ ನಿಮ್ಗೆ? ಸರಿ, ನಡೀರಿ. ಸೊ ಗೈಸ್, ಸ್ಟೇ ಟ್ಯೂನ್ಡ್. ಮಲ್ಲಿಕಾ ಬಿರಿಯಾನಿ ಮಾಡ್ತೀವಿ. ನಮ್ ಜೊತೆ ನೀವು ರೆಸಿಪಿ ಹೆಂಗಿರುತ್ತೆ, ಏನೇನ್ ಇಂಗ್ರೀಡಿಯೆಂಟ್ಸ್ ಹಾಕ್ತಿವಿ ಅಂತ ಚೆಕ್ ಇಟ್ ಔಟ್. ನೋಡೋಣ ಹೆಂಗ್ ಮಾಡ್ತಾರೆ ಮಲ್ಲಿಕಾ ಬಿರಿಯಾನಿ. ನಾನು ಮಾಡ್ತಾ ಇದೀನಿ. ಹೆಂಗ್ ಮಾಡ್ತಾರೆ ಅಲ್ಲ, ಹೆಂಗ್ ಮಾಡ್ತೀವಿ ಅಂತ. ಸೂಪರ್ ಆಗಿ ಮಾಡ್ತೀವಿ. ನನ್ನ ಕೈ ಸೇರ್ತು ಅಂತ ಹೇಳಿದ್ರೆ ಮೃಷ್ಟಾನ್ನ ಭೋಜನ. ಆಕ್ಚುಲಿ ಅದಕ್ಕೋಸ್ಕರನೇ ಅವ್ರನ್ನ ಸೇರ್ಸ್ಕೊತಿರೋದು. ನಾನು ಒಬ್ಳೆ ಮಾಡಿದ್ರೆ ಫ್ಲಾಪ್ ಆಗ್ಬಿಟ್ರೆ ನೋಡಿ, ಹೇಳಕ್ ರೀಸನ್ ಇರುತ್ತಲ್ಲ, ಅಟ್ಲೀಸ್ಟ್ ಇಬ್ರು ಮಾಡಿದ್ದು ಅಂತ ಬಯಕ್ ರೀಸನ್ ಇರುತ್ತಲ್ವಾ. ಸೊ ಸ್ಟೇ ಟ್ಯೂನ್. A few moments later. ಬೆಳ್ಳುಳ್ಳಿ 2 ಸ್ಪೂನ್ ಬೆಳ್ಳುಳ್ಳಿಯನ್ನು ನಾವು ಹಾಕ್ತಾ ಇದೀವಿ. ಮರಾಠಿ ಮುಗ್ಗೆ ಎಲ್ಲಿ ಇಟ್ಬಿಟ್ಟಿದೆ? ಹಾಯ್ ಗಾಯ್ಸ್, ಕೊತ್ತಂಬರಿ ಪುದೀನ ಪೇಸ್ಟ್ ಅನ್ನ 1 ಸ್ಪೂನ್ ಹಾಕ್ತಾ ಇದೀನಿ. ಇವಾಗ ಪೇಸ್ಟ್ ಮಾಡ್ಕೋತಾ ಇದೀನಿ. ಅವನು ಬೆಳ್ಳುಳ್ಳಿ ಹಾಕ್ಬೇಕು ಅಂತ ಹೇಳಿದಾನೆ. ಬೆಳ್ಳುಳ್ಳಿ ಹಾಕ. ಆನ್ ಮಾಡ್ಬೇಕು ತಾನೆ ಫಸ್ಟ್. ಆನ್ ಮಾಡಿದ್ರೆ ಆಗೋದು. ಸಾಕಲ್ವಾ? Okay, fine. We have a good paste. ಇದು ಪುದೀನ, ಶುಂಠಿ ಇನ್ನೂ ಹಾಕೊಂಡಿಲ್ಲ. ಅದು ಬೆಳ್ಳುಳ್ಳಿನಾ ಇಲ್ಲ ಬೆಳ್ಳುಳ್ಳಿನಾ? ಅದು ಬೆಳ್ಳುಳ್ಳಿ. ಮಲ್ಲಿಕಾ ಬಿರಿಯಾನಿನೇ ಅದು ಬೆಳ್ಳುಳ್ಳಿ ಅಂತಾನೆ ಕರೆಯೋದು. ಬೆಳ್ಳುಳ್ಳಿ ಅಂತ ಕರೀತಾರೆ. ನಾವು ಅದಕ್ಕೆ ಹಂಗೆ ಕರಿತಾ ಇದೀವಿ, ಬೆಳ್ಳುಳ್ಳಿ ಅಂತ. ಇವಾಗ ನನ್ ಗಂಡ ಮಿಕ್ಸಿ ಆನ್ ಮಾಡ್ತಾರೆ. ಓಕೆ, ವಾವ್, ಅಮೇಜಿಂಗ್. ಸಾಕು, ಆಫ್ ಮಾಡಿ. ಸಾಕು. ಇನಫ್. ವೆರಿ ಗುಡ್. ಅಯ್ಯೋ, ನಂಗೆ ಆನ್ ಮಾಡಕ್ ಬರುತ್ತೆ. ನೀವ್ ಹೆಂಗ್ ಆನ್ ಮಾಡ್ತೀರಾ ಅಂತ ತೋರ್ಸಕ್ಕೆ ನಮ್ ವ್ಯೂವರ್ಸ್ಗೆ ನಿಮ್ಗೂ ತೋರ್ಸ್ಬೇಕಲ್ಲ. ಸಾಕಿದು ಪೇಸ್ಟ್ ಆಗಿದೆ. ಸಪರೇಟ್ ಆಗಿ ನಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ. ಆದ್ರೆ ಬೆಳ್ಳುಳ್ಳಿ ಪೇಸ್ಟ್ ಅವನು ಆ ಬಿರಿಯಾನಿಯಲ್ಲಿ ಬೆಳ್ಳುಳ್ಳಿ ಅಂತ ಹೇಳಿ ನಂಗೆ ಬೆಳ್ಳುಳ್ಳಿ ಅಂತಾನೆ ಬರ್ತಾ ಇದೆ. ಸೊ ಈ ಪೇಸ್ಟ್ ನ ಸಪರೇಟ್ ಆಗಿ ತೆಗೆದಿಟ್ಕೊಂಡ್ಬಿಡೋಣ. ಯಾ. ಸೊ ಈ ಮಲ್ಲಿಕಾ ಬಿರಿಯಾನಿಗೆ ಏನೇನ್ ಬೇಕು ಸ್ಟಾರ್ಟಿಂಗ್? ಮಲ್ಲಿಕಾ ಬಿರಿಯಾನಿಗೆ ನನ್ ಗಂಡ ಚಾಪ್ ಮಾಡಿರೋ ಆನಿಯನ್ ಇದೆ, ಈರುಳ್ಳಿ ಇದೆ, ಟೊಮ್ಯಾಟೊ ಇದೆ. ಇದನ್ನ ಯಾವ್ದು ಚಾಪ್ ಮಾಡಿಲ್ಲ, ನಾನೇ ಚಾಪ್ ಮಾಡಿರೋದು.
ಅದ್ ಹೇಳಿ ಕನ್ನಡದಲ್ಲೇ ಕಟ್ ಮಾಡಿದೀನಿ ಅಂತ. ಕಟ್ಟು ಇಂಗ್ಲಿಷ್ ಏನಂತಾರೆ ಈ ಕನ್ನಡ ಕೊಯ್ದಿದೀವಾ? ಹಾ ಕುಯ್ದಿರ್ಸಿದೀವಿ. ಕೊಯ್ದಿದೀವಿ. ಈಗ ಬೆಳ್ಳುಳ್ಳಿ ತಗೊಂಡಿದೀವಿ ನಾವು. ಹ್ಮ್ ನಮ್ಮತ್ತೆ ನಂಗೆ ಸಪೋರ್ಟ್. ಬಿಸಿಲು ಸಾಕು, ಮೆಣಸಿನ್ಕಾಯಿ ಬೆಳ್ಳಲ್ಲಿ ಹಾಕಿದ್ರೆ ಉರಿ ಹಾಕ್ಬಿಡಲ್ಲ. ಪರವಾಗಿಲ್ಲ, ಇದೆಲ್ಲ ನಮ್ಗೆ ಹೆಂಗಸ್ರಿಗೆ ಇದೆಲ್ಲ ಕಾಮನ್. ಎಲ್ಲ ಮಾಡ್ತಾ ಇದ್ದೀನಿ ಇದನ್ನ. ಕುಡಿ ಸಾಕು. ಜಾಸ್ತಿ ಆಗುತ್ತೆ. ಫುಲ್ ಬೆಳ್ಳುಳ್ಳಿ ಬಿರಿಯಾನಿ ಮಾಡ್ತಾ ಇದೀವಿ ನಾವು ಇವತ್ತು. ಬೆಳ್ಳುಳ್ಳಿ ಕಬಾಬ್. ಶುಂಠಿ ಒಂದು ಏನಾಗ್ತದೆ? ಬೆಳ್ಳುಳ್ಳಿ, ಬೆಳ್ಳುಳ್ಳಿನೂ ಶುಂಠಿ ಹಾಕ್ತಾರೆ. ಸಾಕ ಬೆಳ್ಳುಳ್ಳಿ ಶುಂಠಿ ಶುಂಠಿ ಇನ್ನೊಂದ್ ಸ್ವಲ್ಪ ಹಾಕಿ. ಹಾ ಸಾಕು. ಹಾಕೊಡ್ಲ ಜಾಸ್ತಿ ಬೇಡವಂತೆ. ಹಾ ಸಾಕಲ್ವಾ? ಶುಂಠಿ ಕಮ್ಮಿ ಬೆಳ್ಳುಳ್ಳಿ ಜಾಸ್ತಿ. ಇವಾಗ ಚೆನ್ನಾಗಿ ಬಂದಿಲ್ಲ, ಇನ್ನೊಂದ್ ದಿವಸ ಮತ್ತೆ ಚೆನ್ನಾಗಿ ಬರುತ್ತೆ ಅಷ್ಟೇ. ಇವಾಗ ರುಬ್ತಾ ಇದೀವಿ. ಇದ್ ನನ್ ಕೈಯಲ್ಲಿ ಆನೆ ಆಗಲ್ಲ. ಪ್ಲಗ್ ಆನ್ ಮಾಡಿ ಫಸ್ಟ್, ಎಗ್ರು ಬಿಡುತ್ತದು. ಮಕ್ಕಳಿರೋ ಮನೆಗೆ ಸೇಫ್ಟಿ ಇದು ಮಿಕ್ಸಿ. ಹಾ ಪಾಸ್ ಮಾಡಿ, ಎಲ್ಲ ಬರುತ್ತೆ. ಈಗ ಚಕ್ಕೆ ಲವಂಗ ನಾನು ಹಾಕಲ್ಲ, ಚೆನ್ನಾಗಿಲ್ಲ ಅಂದ್ರೆ ಬೈಯಂಗಿಲ್ಲ ನೀವು. ಚಕ್ಕೆ ಲವಂಗ ಹಾಕಿಲ್ಲ ಅವನು. ಹಾಕಿಲ್ಲ, ಅವ್ನು ಏನ್ ಹಾಕಿದಾನೋ ಅದನ್ನ ಹಾಕಿದ್ವಿ. ಅದೇ ಹೇಳ್ತಾರೆ, ಅದನ್ನ ಹಾಕ್ತಾ ಇಲ್ಲ ನಾವು. ಚೆನ್ನಾಗ್ ಬಂದಿಲ್ಲ ಅಂದ್ರೆ ಬೈಯಂಗಿಲ್ಲ ನೀವು. ಕೊಡಂಗಿಲ್ಲ, ನಾವೇ ತಿನ್ನೋದನ್ನ. ಟ್ರೈ ಮಾಡಿ ನೋಡೋಣ. ಅಲ್ಲಿ ಏನಿದೆ ಸೋಂಪ್ ಇದೆ ಅಲ್ವಾ? ಅದು ಉದ್ದನೆ ಇರುತ್ತೆ. ಚಿಕ್ಕಬಿಟ್ರೆ ಏನ್ನ ಅದನ್ನ ಒಬ್ಬ ಚಿಕ್ಕದು ಯೂಸ್ ಮಾಡಿದೀರಾ? ಏನದು? ಸೋಂಪು ಎಲ್ಲ ರೆಡಿ ಇದೆ. ಈರುಳ್ಳಿ ಇದು ಅದು ಕುಕ್ಕರ್ ತಂದ್ಬಿಡ್ತೀವಿ. ಆದ್ಮೇಲೆ ಈರುಳ್ಳಿ ಹಾಕ್ತಾರೆ. ಈರುಳ್ಳಿ, ಬೆಳ್ಳುಳ್ಳಿ, ಬದನೆಕಾಯಿ, ಸೌತೆಕಾಯಿ. ಅಕ್ಕಿ ಎಷ್ಟು ಹಾಕೋಣ? ಇದೇ ಅಕ್ಕಿ ಹಾಕ್ಲಾ? ಹಾ ಬನ್ನಿ. ಸೌತೆಕಾಯಿ ಹಾಕ್ತಾರೆ ಒಳಗಡೆ. ಹಾ ಎಣ್ಣೆ ಹಾಕೊಳ್ಳೋಣ ಫಸ್ಟ್. ಯಾವ ಎಣ್ಣೆ? ನಾವು ಕಡಲೆ ಯಾವ್ದು ಸನ್ಫ್ಲವರ್ ಆಯಿಲ್. ಸನ್ಫ್ಲವರ್ ಆಯಿಲ್ ನಾವು ಕಾಯ್ದಾದ್ಮೇಲೆ ಹಾಕಿದ್ವಿ ಎಣ್ಣೆನ. ಕಾಯುತ್ತೆ, ಕಾಯಕ್ಕಿಂತ ಮುಂಚೆ ಇಲ್ಲ ಇಲ್ಲ ಕಾಯುತ್ತೆ. ಇವಾಗ ಕಾಯುತ್ತೆ. ನೋಡು ಕಾಯ್ಕೊತೇವೆ. ಓ, ಈರುಳ್ಳಿ ಹಾಕೋತಾ ಇದೀವಿ. ಈರುಳ್ಳಿ ಈರುಳ್ಳಿ ಅನ್ನೋದು ಬರಲ್ಲ ಏನು? ಈರುಳ್ಳಿ ಹಾಕೋತಾ ಇದೀವಿ. ತೋರಿಸಿ ಹತ್ರದಿಂದ. ಕಾಯಿದೆ ಫ್ರೈ ಆಗ್ತಾ ಇದೆ ಇವಾಗ. ಈಗ ಈರುಳ್ಳಿ ಹಾಕೋಣ. ಹೌದು, ನಿಮ್ ಕೈಯಲ್ಲಿ ಮಾಡ್ತೀನಿ ಅಂದ್ಬಿಟ್ಟು ನಾನೇ ಮಾಡ್ತಾ ಇದ್ದೀನಲ್ಲ. ನಾನೇನ್ ಮಾಡ್ತಾ ಇದ್ದೀನಿ? ಬನ್ನಿ. ಟೇಸ್ಟ್ ಆದ್ರೂ ಮಾಡ್ತೀರಾ? ಟೇಸ್ಟ್ ನಾನು ತಿಂದೇ ಬಿಡ್ತೀನಿ ಆರಾಮಾಗಿ. ನಮ್ಮ ಅಕ್ಕೇನೆ ಹೆಲ್ಪ್ ಮಾಡ್ತಿರೋದು. ಫ್ರೈ ಆಗ್ಲಿ, ಅವಾಗ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಟೈಮ್ ಎರೆಹುಳ ಬಿರಿಯಾನಿ ಮಾಡೋಣ. ಅದು ಪ್ರಾಣಿ ಅಂತಾರೆ. What is that? ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್. ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್. ಸಾರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದು ಕನ್ಫ್ಯೂಸ್ ಆಗ್ಬೇಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಶುಂಠಿ ಜಾಸ್ತಿ ಇರ್ಬೇಕು, ಬೆಳ್ಳುಳ್ಳಿ ಶುಂಠಿ ಕಮ್ಮಿ ಇರ್ಬೇಕು, ಬೆಳ್ಳುಳ್ಳಿ ಜಾಸ್ತಿ ಇರ್ಬೇಕು. ಶುಂಠಿ ಕಮ್ಮಿ ಇರ್ಬೇಕು, ಬೆಳ್ಳುಳ್ಳಿ ಜಾಸ್ತಿ ಇರ್ಬೇಕು. ಇದೆಲ್ಲ ಆದ್ಮೇಲೆ ಟೊಮೆಟೊ ಹಾಕ್ಬೇಕು. ಆ ಮಸಾಲ ಹಿಡಿಬೇಕು ಫಸ್ಟ್. ಇದೆಲ್ಲ
ಈರುಳ್ಳಿ ಮಸಾಲ ಹಿಡಿಬೇಕು, ಟೊಮ್ಯಾಟೊ ಹಿಡಿದೇ ಹಿಡಿಯುತ್ತೆ. ಸುಸ್ತಾಗೋಯ್ತು ತಿರ್ಗಿಸಿ. ದಿಸ್ ಇಸ್ ಮಲ್ಲಿಕಾ ಶರಾವತ್ ಬಿರಿಯಾನಿ. ಸೊ ನಾನು ಅಡ್ಗೆ ಮಾಡ್ಬೇಕಾದ್ರೆ ಒಂದು ಯೂಸ್ಫುಲ್ ಟಿಪ್ ಕೊಡ್ತಾ ಇದ್ದೀನಿ ಎಲ್ಲರಿಗೂ. ಈ ತರ ಮಸಾಲ ಅಂಟ್ಕೊಂಡಿರುತ್ತಲ್ಲ ಮಿಕ್ಸಿ ಜಾರಲ್ಲಿ, ಅದನ್ನ ಈ ತರ ಅಳ್ಳಾಡ್ಸ್ಬಿಟ್ಟು ಎರಡ್ ಸತಿ ಹಿಂಗ್ ತಿರ್ಗಿಸ್ಬಿಟ್ಟು ಹಾಕಿದ್ರೆ ಅವಾಗ ಇದ್ರಲ್ಲಿ ವೇಸ್ಟ್ ಆಗಲ್ಲ. ಹಾ, ಇದು ನಾನು ಫಸ್ಟ್ ಟೈಮ್ ಕುಕ್ ಮಾಡ್ತಾ ಇಲ್ಲ, ತುಂಬಾ ಸತಿ ಮಾಡಿದ್ದೀನಿ. ಬಟ್ ನಮ್ಮ ಅತ್ತೆ ಮನೇಲಿ ಫಸ್ಟ್ ಟೈಮ್ ಇಲ್ಲ, ನಮ್ಮ ಅತ್ತೆ ಮನೇಲಿ ಫಸ್ಟ್ ಟೈಮ್ ಬಿರಿಯಾನಿ ಮಾಡ್ತಾ ಇರೋದು. ನೆಕ್ಸ್ಟ್ ಇದು ಪುದೀನ, ಕೊತ್ತಂಬರಿ ಮತ್ತೆ ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಕಲರ್ಫುಲ್ ಆಗಿದೆ. ಇವಾಗ ಈ ಪೇಸ್ಟ್ ಹಾಕ್ತಾ ಇದೀವಿ. ಚೆನ್ನಾಗಿ ಇದಾಗ್ಬೇಕು, ಅಂಟ್ಕೊಳ್ದೇ ಇರೋ ತರ ತಿರ್ಗಿಸ್ಬೇಕು. ಹಾ, ಇನ್ನೂ ಮೆಹಂದಿ ತರ ಕಾಣಿಸುತ್ತೆ. ಇದು ಡಾರ್ಕ್ ಗ್ರೀನ್ ಕಲರ್ ಆಗ್ಬೇಕು. ಒಂದೂವರೆ ಹಾಕಿರ್ತೀನಿ, ಟೇಸ್ಟ್ ನೋಡ್ತೀನಿ ಬಿಡಿ ನೀರ್ ಹಾಕಿ. ದರ್ವಾಜ ಅಂತ. ಹಾ, ಇದು ಇನ್ನೊಂದ್ ಸ್ವಲ್ಪ ಕಲರ್ ಬರ್ಲಿ, ಡಾರ್ಕ್ ಗ್ರೀನ್ ಕಲರ್. ಅಯ್ಯೋ, ಒಂದೇ ಸೆಕೆಂಡ್ಗೆ ಬೇಗ ಬಂದ್ಬಿಡ್ತಲ್ಲ. ಅದಕ್ಕೆ ನಿಮ್ಗೊಂದ್ ಸ್ವಲ್ಪ ಬರ್ಲಿ ಅಂತ ನಿಲ್ಸಿದೀನಿ. ತಿರ್ಗಿಸಿ, ಅದೇ ಡಾರ್ಕ್ ಗ್ರೀನ್ ಕಲರ್ ಬರ್ಬೇಕು. ಹಾ, ಇರ್ಲಿ ಮಮ್ಮಿ, ಅದೇ ಡಾರ್ಕ್ ಗ್ರೀನ್ ಕಲರ್ ಆಗ್ಬೇಕು. ತಿರ್ಗಿಸಿ, ಅದು ಅಂಟ್ಕೊಳ್ಳುತ್ತೆ, ಅಂಟ್ಬಾರ್ದು ಅದು. ಟೊಮೆಟೊ ಹಾಕ್ಬಿಡಿ. ಹಾ, ಚೆನ್ನಾಗಿ ತಿರ್ಗಿಸಿ. ಇಲ್ಲ ಇಲ್ಲ, ಎಲ್ಲ ಖಾಲಿ ಆಗೋಯ್ತು. ಸ್ಮೆಲ್ ಏನೋ ಚೆನ್ನಾಗಿ ಬರ್ತಿದೆ. ನೋಡೋಣ ಬಿರಿಯಾನಿ ಹೆಂಗಿರುತ್ತೆ. ಬಿರಿಯಾನಿ ಪೌಡರ್, ನೀವು ಕನ್ನಡದಲ್ಲಿ ಹೇಳ್ಬೇಕು ಅಂತೀರಲ್ಲ, ಅದಕ್ಕೆ ಕೋಳಿ. ಹಾ, ಕಟ್ ಮಾಡಿ ತೊಳೆದಿರೋ ಕೋಳಿ ಹಾಕ್ತಾ ಇದೀವಿ. ಚಿಕನ್ ಹಾಕ್ತಾ ಇದೀವಿ, ಆಯ್ತಾ? ನನ್ ಗಂಡನ್ ಫೇವ್ರೆಟ್ ಪೀಸ್ ಮಿಸ್ ಆಗೋಗ್ಬಿಟ್ಟಿದೆ ಇದ್ರಲ್ಲಿ, ಲಿವರು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಂಗೆ. ಇವ್ರಿಗೆ ಮಿಕ್ಸ್ ಏನು ಅವಿ? ಇಲ್ಲ, ಕರೆಕ್ಟ್ ಆಗಿದೆ. ಹೌದಾ? ಇದೆಲ್ಲ ಆಗತ್ತೆ, ಅಡುಗೆ ಮಾಡ್ಬೇಕು ನೀವು. ಹಾ, ಕುಕ್ಕರ್ ಕೆಳಗಡೆ ಬಿದ್ದಿಲ್ಲ, ಖುಷಿ. ಹಾ, ಹಾಕಿದೀನಿ, 8 ಮೆಣಸಿನ್ಕಾಯಿ ಹಾಕಿದೀನಿ. ಮುಕ್ಕಾಲ್ ಕೆಜಿ ಚಿಕನ್. ಹಂಗೆ ಬರೀ ಕೈಯಲ್ಲಿ ಹಾಕ್ಕೊಡ್ಬೇಕಾಗಿತ್ತು. ಬರೀ ಕೈಯಲ್ಲಿ. ಆಮೇಲೆ
ಕೈ ಸುಟ್ಟೋದ್ರೆ ಕರ್ಕೊಂಡು ಹೋಗ್ತಿರಲ್ಲ. ಮೂರು ಅದು ಮಧ್ಯ ಲಕ್ಷ್ಮಿ ಅಂತ ಇಟ್ಬಿಡೋದು ನೋಡಲ್ಲ. ಇಂತ ಮೂರು ಆಯ್ತು. ಬಿಸಿನೀರು ನಾಲ್ಕು ಆಗೋಯ್ತು 5 ಲೀಟರ್. ಸಾಕಲ್ವಾ? ಎಷ್ಟು 4 ಲೋಟ ಅಕ್ಕಿ ಹಾಕಿರೋದು, 8 ಲೋಟ ನೀರು ಹಾಕ್ಬೇಕು. 4 ಲೋಟ ಕುಕ್ಕರ್ ಏನಾದ್ರು ಚಿಕ್ಕದಾಯ್ತಾ? ಇಲ್ಲ ಅಲ್ಲ. ಸಿಕ್ಕರೆ ಸ್ವಲ್ಪ ಏನದು? ಅಕ್ಕಿ ಹಾಕ್ತಾ ಇದ್ದೀವಿ. ಅಕ್ಕಿಲ್ ಬಿರಿಯಾನಿ ಮಾಡ್ತಾ ಇದ್ದೀವಿ. ಯಾವ್ದು ಅಕ್ಕಿ ಬಿರಿಯಾನಿನಾ? ಅಕ್ಕಿ ಹಾಕಿ ಬಿರಿಯಾನಿ ಮಾಡ್ತಾ ಇದ್ದೀವಿ. ಬಿರಿಯಾನಿ ನಾವಿವತ್ತು ಯೂಸ್ ಮಾಡ್ತಾ ಇರೋದು ಜೀರಾ ರೈಸ್. ಪ್ಲೇಟ್ ಹಾ, ಬುಲೆಟ್ ರೈಸ್. ಯಾವ್ದು? ಬುಲೆಟ್ ರೈಸಾ? ಹಾ, ಬುಲೆಟ್ ರೈಸ್. ಆಕ್ಟಿವ್ ಇದಕ್ಕೆ ಬಾಸ್ಮತಿ ಎಲ್ಲ ಹಾಕೋಬೇಡಿ. ಇದು ಮಿಕ್ಸ್ ಮಾಡಿ ನೋಡೋಣ ಇವಾಗ ಟೇಸ್ಟ್ ಹೆಂಗಿರುತ್ತೆ ಅಂತ. ವಾಸ ಬೇಡ. ಮೊದ್ಲು ಚೆನ್ನಾಗಿರ್ತಾ ಇತ್ತವ, ಏನ್ ಸ್ಮೆಲ್ ಬರೋದು ಗೊತ್ತಾ? ಹಾ. ಬೇಯ್ತಾ ಇದ್ರೆ ಮೊನ್ನೆ ತಂದಿ ಸ್ಮೆಲ್ಲೇ ಇರ್ಲಿಲ್ಲ. ಅಯ್ಯಪ್ಪ, ಮೋಸ್ಟ್ಲಿ ಇದಕ್ಕೆ 2 ಅಕ್ಕಿನೂ smell ಇಲ್ಲ. ಡಿಮಾರ್ಟ್ ಅಲ್ಲಿ ತಂದಿದ್ದು ಚೆನ್ನಾಗಿ ಇದೆ taste. ಏನೂ ಹಾಕಿಲ್ಲ. ಟೇಸ್ಟ್ ಸೂಪರ್ ಆಗಿದೆ, ಆದ್ರೆ ಸ್ವಲ್ಪ ಲೈಟ್ ಆಯ್ತು ಅನ್ಸುತ್ತೆ. ಸೊ ಫೈನಲಿ ಬಿರಿಯಾನಿ ಕುದಿಯಕ್ಕೆ ಇಟ್ಬಿಟ್ಟಿದ್ದೀರಾ. ಎಷ್ಟೊತ್ತು ಬೇಕಿತ್ತು ಬೇಯೋದಕ್ಕೆ? ಬಿರಿಯಾನಿ ಬೇಯೋದಕ್ಕೆ 2 ವಿಷಲ್ ಆಗ್ಬೇಕು. ಇನ್ನೊಂದು 10 ಮಿನಿಟ್ಸ್ ಅಲ್ಲಿ ರೆಡಿ ಆಗೋಗುತ್ತೆ ಬಿರಿಯಾನಿ. ಸ್ವಲ್ಪ ನೀವು ಮಾಡಿದೀರಾ ಅಂತ ಒಂದ್ ಸ್ವಲ್ಪ ಕ್ರೆಡಿಟ್ಸ್ ಕೊಡ್ತೀನಿ. ಇವ್ರು ಅವರು ಟೇಸ್ಟ್ ಮಾಡಿ. ಚೆನ್ನಾಗಿದೇನು? ಫ್ಲೇವರ್ ಮಾತ್ರ ಸಕ್ಕತ್ತಾಗಿ ಬಂದಿದೆ. ಹಾ. ಮಿಂಟು, ಮೆಣಸಿನ್ಕಾಯಿ, ಮತ್ತೆ ಕೊತ್ತಂಬರಿ ಬೆಳ್ಳುಳ್ಳಿ, ಎಲ್ಲ ನ್ಯಾಚುರಲ್ ನಾಟಿ ಸ್ಟೈಲ್ ಫ್ಲೇವರ್. ಮಲ್ಲಿಕಾ ಬಿರಿಯಾನಿ ಫ್ಲೇವರ್. ಮಲ್ಲಿಕಾನೇ ಬಂದೋದಂಗಾಯ್ತು. ಸಾರಿ, ಮಲ್ಲಿಕಾನೇ. ಮತ್ತೆ ಬಂದಿದೆ. ನೋಡೋಣ ಹೆಂಗ್ ಬರುತ್ತೆ ಬಿರಿಯಾನಿ. ಚೆನ್ನಾಗಿ ಬೇಯಿದೆ. ಮಲ್ಲಿಕಾ ಥರನೇ ಇದೆಯಾ? ಅದಕ್ಕಿಂತ ಚೆನ್ನಾಗಿದೆ. ಹೌದಾ? ಇಲ್ಲಿ ನಮ್ಮ ಅತ್ತೆನ ಕೇಳಿದ್ರೆ ಹೆಂಗಿದೆ ಬಿರಿಯಾನಿ? ಸೊ ಇದು ನಮ್ಮ ಮಲ್ಲಿಕಾ ಬಿರಿಯಾನಿ. ಇಲ್ಲಿ ಅದು ಗ್ರೇವಿ ತೋರಿಸ್ತಾ ಇದೆ. ಇದು ಗ್ರೇವಿ ತೋರ್ಸಾಯ್ತು. ಬಿರಿಯಾನಿ ಇದು ಗ್ರೇವಿ. ಇದು ಸೂಪರ್ ಆಗಿದೆ. ನಮ್ಮ ಅತ್ತೆ ಮಾಡಿರೋದು ಮಲ್ಲಿಕಾ ಬಿರಿಯಾನಿ ತುಂಬಾ ಚೆನ್ನಾಗಿದೆ. ಬಿರಿಯಾನಿ ಸೂಪರ್ ಆಗಿದೆ. ಹಾಕಿ ಬಾಯಿಗೆ. ಅನ್ಕೊಂಡಿದ್ಕಿಂತ ತುಂಬ ಚೆನ್ನಾಗಿದೆ. ಮಲ್ಲಿಕಾ ಥರನೇ ಹಾಟ್ ಆಗಿದೆ. ವೆರಿ ನೈಸ್. ನೀವು ಸ್ವಲ್ಪ ಚಿಕನ್ ಗ್ರೇವಿ ಹಾಕ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿದೆ. ತಿನ್ಬೇಕು. ನನಗೆ ಸ್ವಲ್ಪ ಹಾಕಿ ಗ್ರೇವಿನ. ಓಕೆ.